आपल्या हक्काचं झेप न्यूज बातम्यांच्या 2 पाऊल पुढे विशेष घडामोडीमध्ये आपल्या सर्वांचं Hello everyone, my name is Martin Jagale and today as we are celebrating Christmas Day. Now what is this Christmas? Why do we celebrate on 25th? On this day the Christ has born, our Savior. Now who is Jesus? Why did he came on this earth? As we see that John 3:16 it says, "For God so loved the world that whoever believes in him shall not perish but have eternal life." Our Father who gave his only Son to this world so that he can bear our sins, so that we may believe in him and rise again in the day of resurrection. And our Jesus Christ who died for our sins, even though he knew that he has to come to this world to suffer, to die, and yet he chose to do because his love for us is unconditional. And that's what it says, agape love. Our Christ has born. The only thing what we have to do is to believe and to trust in him. To believe that the Christ has born, the Savior has born. And let us rejoice and let us believe that our Savior has been born. And through this Christmas, through his birth, we are saved. We are saved from all our sins. No matter what problem you are going through, no matter what struggle you have, no matter what relationship problems you are going through, but the Christ's birth will liberate from all these problems. His birth itself is a victory. His birth itself is a triumph over our life. Let us believe and let us accept that the Christ has born. Let us accept the arrival in our hearts and let us endure and embrace the Christmas. Merry Christmas. ಜನನಿಶ್ಚಯವಾಗಿ ನಾವು ಹೇಳ್ತಕ್ಕಂತಾಗಿದೆ. ಈ 25ನೇ ತಾರೀಕು ಯೇಸು ಕ್ರಿಸ್ತನು ಹುಟ್ಟಿದ್ದು ಸಮಸ್ತ ಮಾನವರ ಸಲುವಾಗಿ, ಆತನು ರಕ್ಷಿಸಲು, ಆತನು ಪಾಪದಿಂದ ಬಿಡುಗಡೆ ಮಾಡಲು, ಮರಣದಿಂದ ಬಿಡುಗಡೆ ಮಾಡಲು, ಸೈತಾನ ಶಕ್ತಿಯನ್ನು ಆತನು ನಷ್ಟಪಡಿಸಲು ಆತನು ಪರಲೋಕದಿಂದ ಭೂಲೋಕಕ್ಕೆ ಇಳಿದು ಬಂದಿದ್ದಾನೆ. ಆತ ಸರ್ವಶಕ್ತ ದೇವರಾಗಿದ್ದಾನೆ. ಕೇವಲ ಯೇಸು ಕ್ರಿಸ್ತನು ಅನ್ಯರ ಕ್ರೈಸ್ತರ ಮಾತ್ರ ದೇವರಲ್ಲ, ಅದು ಸಮಸ್ತ ಜನರ ದೇವರು ಆಗಿದ್ದಾನೆ. ಭೂಲೋಕದಲ್ಲಿ ಇರ್ತಕ್ಕಂಥ ಪ್ರತಿ ಮಾನವ ಕೋಟಿಯ ಜನರಿಗೆ ಆತನ ದೇವಾದಿ ದೇವರಾಗಿದ್ದಾನೆ. ಆತನಲ್ಲಿ ಯಾವ ಥರದ ಭೇದವಿಲ್ಲ, ಯಾವ ಥರದ ಆತನಲ್ಲಿ ಕಕ್ಷವಿಲ್ಲ. ಆತ ಸಮಸ್ತ ಮಾನವ ಸಲುವಾಗಿ ಅವರನ್ನು ಉದ್ಧಾರ ಮಾಡಲು, ಅವರ ನಿತ್ಯ ಜೀವಕ್ಕೆ ನಡೆಸಲು ಆತನು ಕೆಲವೊಬ್ಬರಿಗೆ ಬಂದಂತಹ ದೇವರಾಗಿದ್ದಾನೆ. ಆತನು ಸಮಸ್ತ ಜನರಿಗೆ ಶಾಂತಿಯನ್ನು ಕೊಡ್ತಾನೆ, ಸಮಾಧಾನ ಕೊಡುವಂತ ಬಂದ ದೇವರು. ಆದ್ದರಿಂದ ಯೇಸು ಕ್ರಿಸ್ತನ ವಿಷಯದಲ್ಲಿ ನಾವು ಯಾವ ಥರವಾದ ಒಂದು ಕೆಟ್ಟದ ಒಂದು ಅಭಿಪ್ರಾಯ ಇಟ್ಟುಕೊಳ್ಳದೆ ಆತನನ್ನು ನಾವು ಅಂಗೀಕರಿಸಬೇಕಾಗಿದೆ. ಯಾಕಂದರೆ ಅನೇಕ ಚಾಲೆಂಜ್ ನೋಡ್ತೇವೆ. ಆತನ ಅಮೆರಿಕದ ದೇವರಾಗಿದ್ದಾನೆ ಹೇಳ್ತಾರೆ, ಆತನ ಇಟಾಲಿಯ ದೇವರಾಗಿದ್ದಾನೆ ಹೇಳ್ತಾರೆ, ಆತನ ಪರದೇಶ ದೇವರಾಗಿದ್ದಾನೆ ಎಂಬುದು ಹೇಳ್ತಾರೆ. ಆದರೆ ಆತನು ಸಮಸ್ತ ಮಾನವ ಕೋಟಿಯ ದೇವರಾಗಿದ್ದಾನೆ. ಆದ್ದರಿಂದ ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷ ಉಂಟು ಮಾಡುವಂಥ ಶುಭ ಸಮಾಚಾರ ನಿಮಗೆ ತಿಳಿಸ್ತೇನೆ. ಅದೇನೆಂದರೆ ಇವತ್ತು ನಿಮಗೋಸ್ಕರ ದಾವೀದನ ಊರಿನ ಒಬ್ಬ ರಕ್ಷಣೆ ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನ ಎಂಬುದಾಗಿ, ಅಂದರೆ ಆತನು ಸಮಸ್ತ ಜನರ ದೇವರಾಗಿದ್ದಾನೆ. ಯೇಸು ಕ್ರಿಸ್ತನ ಅಂದರೆ ಪಾಪದಿಂದ ಬಿಡುಗಡೆ ಮಾಡುವಂಥ ದೇವರು. ಯೇಸು ಕ್ರಿಸ್ತನು ಆತ ಇಮ್ಮಾನುವೇಲ್ ಆಗಿರುವಂಥ ದೇವರು. ಇಮ್ಮಾನುವೇಲ್ ಅಂದರೆ ದೇವರು ನಮ್ಮ ಕೂಡ ಇದ್ದಾನೆ ಎಂಬುದಾಗಿ ಆತನ ಅರ್ಥವಾಗಿದೆ. ಆದ್ದರಿಂದ ಮಾನವ ಮಾಡುವ ಪಾಪ ಸಲುವಾಗಿ, ಮಾನವ ಅಕ್ರಮ ಸಲುವಾಗಿ, ಮಾನವದೆಲ್ಲ ದೋಷಗಳ ಸಲುವಾಗಿ ಆತನ ಜನರ ಪಾಪನ ತನ್ನ ಮೇಲೆ ತೆಗೆದುಕೊಂಡು ಆತನು ಮಾನವ ಸಲುವಾಗಿ ಆತ ಉದ್ಧಾರಕರ್ತನಾಗಿ ಮರೆಲ್ಲ ಪಾಪನ ತನ್ನ ಮೇಲೆ ತೆಗೆದುಕೊಂಡು ಆತನು ಮರಣವನ್ನು ಅನುಭವಿಸಿದ್ದಾನೆ. ಆತನ ಮರಣದಿಂದ ಮಾನವನಿಗೆ ಉದ್ಧಾರವಾಗಿದೆ. ಆತನ ಮರಣದಿಂದ ನಮಗೆ ನಿತ್ಯ ಜೀವವಾಗಿದೆ. ಆತ ಮರಣದಿಂದ ನಮಗೆ ನಿತ್ಯ ಸರ್ವಕಾಲದ ಜೀವವನ್ನು ಆತನು ಕೊಟ್ಟಂಥ ದೇವರಾಗಿದೆ. ಆದ್ದರಿಂದ ಯೇಸು ಕ್ರಿಸ್ತ ನಂಬಿಕೊಳ್ಳಬೇಕು, ಆತನ ವಿಶ್ವಾಸ ಇಡಬೇಕು. ಯಾರು ಆತನ ನಂಬಿಕೊಂಡು ಈ ಲೋಕದಲ್ಲಿ ಜೀವಿಸಿದರು ಅವರಿಗೆ ಸರ್ವಕಾಲದ ಜೀವಿತವನ್ನು ಆತನು ಕೊಡಲಾಗಿದ್ದಾನೆ. ಆ ಜೀವಿತ ಕಾಲವು ಶಾಶ್ವತವಾಗಿ ಇರ್ತಕ್ಕಂಥ ಜೀವಿತ ಕಾಲ. ಅಲ್ಲಿ ಮರಣವಿಲ್ಲ, ಅಲ್ಲಿ ಯಾವ ಥರದ ಬಾಧೆ ಇಲ್ಲ, ಅಲ್ಲಿ ನಿರ್ಣಯ ಇಲ್ಲ, ಅಲ್ಲಿ ಯಾವ ಥರ ಕಷ್ಟವಿಲ್ಲ. ಅಂತ ಜೀವಿತವನ್ನು ಕೊಡಲು ದೇವಾದಿ ದೇವನು ಕೇವಲ ಮಾನವ ಅವತಾರಾಗಿ ಲೋಕಕ್ಕೆ ಬಂದಿದ್ದಾನೆ. ಅದು ಸಮಸ್ತ ಲೋಕ ಆತನದ್ದು, ಭೂಲೋಕ ಆತನದು, ಪರಲೋಕ ಆತನದು, ಸಮಸ್ತ ಈ ಲೋಕದ ಅಧಿಕಾರವು ಆತನ ಇದೆ. ಆದರೂ ಸಹ ಆತನು ತನ್ನೆಲ್ಲ ಅಧಿಕಾರವನ್ನು ಬಿಟ್ಟು ಅದು ತಗ್ಗಿಸಿಕೊಳ್ಳುತ್ತನು ದೀನನಾಗಿ ಕೇವಲ ಮಾನವನಾಗಿ ಬಂದು ಮಾನವರ ಸಲುವಾಗಿ ತನ್ನ ಪ್ರಾಣ ಕೊಟ್ಟು ನಮ್ಮನ್ನು ಪ್ರೀತಿ ಮಾಡಲು ಆತ ಈ ಲೋಕಕ್ಕೆ ಬಂದಿದ್ದಾನೆ. ಆತ ನಂಬಿಕೊಂಡವರು ರಕ್ಷಣೆ ಹೊಂದುತ್ತಾರೆ, ನಿತ್ಯ ಜೀವನ ಹೊಂದುತ್ತಾರೆ, ಸರ್ವಕಾಲ ಜೀವನದಲ್ಲಿ ಆತನು ಕೊಡ್ತಾನೆ.
ಈ ಒಂದು ವಿಷಯ ಯೇಸು ಕ್ರಿಸ್ತ 25ನೇ ತಾರೀಕು ನಾವು ಮಾಡ್ತಕ್ಕಂಥ ಉದಾಹರಣೆ ಅಂದರೆ ಸಮಸ್ತ ಜನರಿಗೆ ಸುವಾರ್ತೆ ಸಾರಬೇಕು. ಯೇಸು ಕ್ರಿಸ್ತ ಕೇವಲ ನಮಗಾಗಿ ಬಂದಿದ್ದಾನೆ, ನಮಗೋಸ್ಕರ ಲೋಕಕ್ಕೆ ಬಂದಿದ್ದಾನೆ. ಆತ ನಂಬಿಕೊಂಡ್ರೆ ಆತನು ನಿತ್ಯ ಜೀವವನ್ನು ಕೊಡುವನು ಆಗಿದ್ದಾನೆ. ದೇವರ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಆಮೇಲೆ